ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ. ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಕೇಂದ್ರ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸೇವೆಗಳ ಬಗ್ಗೆ? ಕೇಂದ್ರ ಸೇವೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೇಂದ್ರ ಸೇವೆಗಳಿಗೆ ಇಂಗ್ಲಿಷ್ನಲ್ಲಿ ಸೆಂಟ್ರಲ್ ಸರ್ವಿಸ್ ಎಂದು ಕರೆಯಲಾಗುವುದು. ಈ ಕೇಂದ್ರ ಸೇವೆಗಳೇನದವಲ್ಲ, ಈ ಕೇಂದ್ರ ಸೇವೆಗಳಿಗೆ ಸೆಂಟ್ರಲ್ ಸರ್ವಿಸ್ ಎಂದು ಕರೆಯಲಾಗುವುದು. ಅತಿ ಹೆಚ್ಚು ಬಾರಿ ಅನ್ನೋದಕ್ಕಿಂತ ಮೊದಲು ಇದು ಏನಪ್ಪ ಅಂದ್ರೆ ಜಾಸ್ತಿ ಏನು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಲ್ಲ. ನಿಮ್ಮ ಟೈಮ್ ಖರಾಬ್ ಇತ್ತೇನಪ್ಪ ಅಂದ್ರೆ ಇದು ಅವಾಗವಾಗ 5 ಅಂಕ ಕೇಳಬಹುದು. ಕೇಂದ್ರ ಸೇವೆಗಳು ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಾದರೂ ಕೇಳಬಹುದು, ಅಥವಾ 2 ಅಂಕಕ್ಕೆ ಕೇಂದ್ರ ಸೇವೆಗಳು ಯಾವುವಂತಾದರೂ ಕೇಳಬಹುದು. ಎಕ್ಸಾಮ್ನಲ್ಲಿ ಅವಾಗವಾಗ ಕೇಳುವಂಥ ಪ್ರಶ್ನೆ. ಭಾರತ ರಾಷ್ಟ್ರ ಒಕ್ಕೂಟ ಭೂ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ನಮ್ಮ ಅಖಂಡ ಭಾರತ ಏನೈತಲ್ಲ, ಈ ಅಖಂಡ ಭಾರತ ಒಕ್ಕೂಟ ಭೂ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಭಾರತ ರಾಷ್ಟ್ರದಲ್ಲಿ 28 ರಾಜ್ಯಗಳನ್ನು ಕಂಡುಕೊಳ್ಬಹುದು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕಂಡುಕೊಳ್ಳಬಹುದು. ಭಾರತ ರಾಷ್ಟ್ರ ಒಕ್ಕೂಟ ಭೂ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಈ ಒಕ್ಕೂಟ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣಬಹುದು. ಈ ಕೇಂದ್ರ ಸೇವೆಗಳಿಗೆ ಅಂದ್ರೆ ಸೆಂಟ್ರಲ್ ಸರ್ವಿಸ್ ಏನೈತಲ್ಲ, ಈ ಕೇಂದ್ರ ಸೇವೆಗಳಿಗೆ ಭಾರತ ಸಂವಿಧಾನದ 312ನೇ ವಿಧಿಯ ಅನ್ವಯವಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸ್ನೇಹಿತರೆ. ಭಾರತ ಸಂವಿಧಾನದ 312ನೇ ವಿಧಿ ಏನೈತಲ್ಲ ಅಂದ್ರೆ 14ನೇ ಭಾಗದಲ್ಲಿ 14ನೇ ಭಾಗ ಏನು ಹೇಳ್ತೈತಿ? ಕೇಂದ್ರ ಮತ್ತು ರಾಜ್ಯ ಸೇವೆಗಳ ಬಗ್ಗೆ ಏನು ಹೇಳ್ತೈತಲ್ಲ, ಈ 14ನೇ ಭಾಗದಲ್ಲಿ ಬರ್ತಕ್ಕಂಥ 312ನೇ ವಿಧಿಯ ಅನ್ವಯವಾಗಿ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಈ ಕೇಂದ್ರ ಸೇವೆಯ ಅಧಿಕಾರಿಗಳೇನದರಲ್ಲ ಅಂದ್ರೆ ಕೇಂದ್ರ ಸೇವೆಗಳಲ್ಲಿ ಸೇವೆ ಸಲ್ಲಿಸುವಂಥ ಸಮೂಹ ಏನೈತಲ್ಲ, ಈ ಅಧಿಕಾರಿಗಳ ಸಮೂಹಕ್ಕೆ ನಮ್ಮ ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಯಾವ ಸರ್ಕಾರ? ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಭಾರತ ಒಕ್ಕೂಟ ರಾಷ್ಟ್ರವಾಗಿದ್ದು ಈ ಒಕ್ಕೂಟ ರಾಷ್ಟ್ರದಲ್ಲಿ ಕೇಂದ್ರ ಸೇವೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವಿಧಿ ಯಾವುದು? 312ನೇ ವಿಧಿ. ಈ ಕೇಂದ್ರ ಸೇವೆಯ ಅಧಿಕಾರಿಗಳ ಸಮೂಹ ಏನೈತಲ್ಲ, ಈ ಸಮೂಹಕ್ಕೆ ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಯಾವ ಸರ್ಕಾರ? ಕೇಂದ್ರ ಸರ್ಕಾರ ನೇಮಿಸುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಕೇಂದ್ರ ಸೇವೆಯ ಅಧಿಕಾರಿಗಳೇನಿದಾರಲ್ಲ, ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟು ಕೇಂದ್ರ ಸೇವೆಯ ಸಮೂಹ ಏನೈತಲ್ಲ, ಈ ಸಮೂಹ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟು. ಯಾರ ನಿಯಂತ್ರಣಕ್ಕೆ ಒಳಪಟ್ಟು? ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟು ಕೇಂದ್ರ ಪಟ್ಟಿಯಲ್ಲಿರುವ 98 ವಿಷಯಗಳ ಮೇಲೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುತ್ತಾರೆ. ಕೇಂದ್ರ ಸೇವೆಯ ಅಧಿಕಾರಿಗಳು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಯಾಕೆ ಒಳಪಡ್ತಾರಪ್ಪ ಅಂದ್ರೆ, ಈ ಕೇಂದ್ರ ಸೇವೆಯ ಅಧಿಕಾರಿಗಳೇನಿದಾರಲ್ಲ, ಇವರು ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವುದರಿಂದ ಅದಕ್ಕಾಗಿ ಇವರು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟು ತಮ್ಮ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋಗುತ್ತಾರೆ. ಭಾರತ ಸಂವಿಧಾನದ ಭಾಗ 11 ಭಾರತ ಸಂವಿಧಾನದ ಭಾಗ 11 ಏನೈತಲ್ಲ, ಈ ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಸ್ಪಷ್ಟೀಕರಣ ನೀಡುತ್ತದೆ. ಭಾರತ ಸಂವಿಧಾನದ ಭಾಗ 11 ಏನೈತಲ್ಲ, ಭಾಗ 11 ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ. ಯಾರ ಸಂಬಂಧಗಳ ಬಗ್ಗೆ? ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ. ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ಶಾಸನೀಯ ಅಧಿಕಾರಗಳೇನದವಲ್ಲ,
ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಎಂದು ವಿಂಗಡಣೆ ಮಾಡಲಾಗಿದೆ. ಭಾರತ ಸಂವಿಧಾನದ ಭಾಗ 11 ಏನು ಹೇಳ್ತೈತಿ? ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಬಗ್ಗೆ ಸ್ಪಷ್ಟೀಕರಣ ನೀಡ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಶಾಸನೀಯ ಅಧಿಕಾರಗಳೇನದವಲ್ಲ, ಭಾರತ ಸಂವಿಧಾನದ 246ನೇ ವಿಧಿಯ ಅನ್ವಯವಾಗಿ ಹಂಚಿಕೆ ಮಾಡಲಾಗಿದೆ. ಯಾವ ರೀತಿಯಪ್ಪ ಅಂದ್ರೆ, ಕೇಂದ್ರದಲ್ಲಿ ಕೇಂದ್ರ ಪಟ್ಟಿ ಮತ್ತು ನಮ್ಮ ರಾಜ್ಯ ಪಟ್ಟಿಯಾಗಿರಬಹುದು ಮತ್ತು ಸಮವರ್ತಿ ಪಟ್ಟಿ ಅಂತ ಅಧಿಕಾರವನ್ನು ವಿಭಜನೆ ಮಾಡಲಾಗಿದೆ. ಈ ಕೇಂದ್ರ ಸೇವೆಯ ಅಧಿಕಾರಿಗಳೇನಿದಾರಲ್ಲ, ಈ ಅಧಿಕಾರಿಗಳು ಕೇಂದ್ರ ಪಟ್ಟಿಯ ಮೇಲೆ ತಮ್ಮ ಕಾರ್ಯನಿರ್ವಹಣೆ ಮಾಡಿಕೊಂಡು ಹೋಗುತ್ತಾರೆ. ಕೇಂದ್ರ ಪಟ್ಟಿ 98 ವಿಷಯಗಳನ್ನು ಒಳಗೊಂಡಿದ್ದರೆ ರಾಜ್ಯ ಪಟ್ಟಿ 59 ವಿಷಯಗಳನ್ನು ಒಳಗೊಂಡಿದೆ. ಇನ್ನು ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಒಳಗೊಂಡಿದೆ. ನಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರದ ಪುಸ್ತಕದಲ್ಲಿ ನಾವು ನೋಡಿದರೆ ಅಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಂಕಿ ಸಂಖ್ಯೆಗಳೇನಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗಿದ್ದೇವೆ. ಅಂದರೆ ಕೇಂದ್ರ ಪಟ್ಟಿ ಅಂಕಿ ಸಂಖ್ಯೆಗಳನ್ನು ಬೇರೆ ಕೊಡಲಾಗಿದೆ, ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಏನಪ್ಪ ಅಂದ್ರೆ ಥರ ಕೊಡಲಾಗಿದೆ. ನಾವು ಕೆಲವೊಂದಿಷ್ಟು ಆಥರ್ ಪುಸ್ತಕಗಳನ್ನು ರೆಫರ್ ಮಾಡಿ ನೋಡಿದ್ರೆ ಈ ಕೇಂದ್ರ ಪಟ್ಟಿ ಪ್ರಸ್ತುತ ಎಷ್ಟು ವಿಷಯಗಳನ್ನು ಒಳಗೊಂಡೈತೆ ಅಂದ್ರೆ 98, ರಾಜ್ಯ ಪಟ್ಟಿ 59, ಇನ್ನು ಸಮವರ್ತಿ ಪಟ್ಟಿ ಎಷ್ಟಪ್ಪ ಅಂದ್ರೆ 52. ಈ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ 98 ವಿಷಯಗಳೇನದವಲ್ಲ, ಈ 98 ವಿಷಯಗಳ ಮೇಲೆ ಕೇಂದ್ರ ಸೇವೆಯ ಅಧಿಕಾರಿಗಳು ಎಕ್ಸಾಮ್ನಾಗ ಕೇಳ್ಬೋದು. ನೀವು ಕೇಂದ್ರ ಸೇವೆಯ ಅಧಿಕಾರಿಗಳನ್ನು ಯಾರು ನೇಮಕ ಮಾಡ್ತಾರಂತ ಪ್ರಶ್ನೆ ಮಾಡಿದರೆ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ. ಕೇಂದ್ರ ಸೇವೆಯ ಅಧಿಕಾರಿಗಳು ಯಾರ ನಿಯಂತ್ರಣಕ್ಕೆ ಒಳಪಟ್ಟು ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟು ಕಾರ್ಯನಿರ್ವಹಣೆ ಮಾಡುತ್ತಾರೆ. ಹಾಗಾದರೆ ಕೇಂದ್ರ ಸೇವೆಯ ಅಧಿಕಾರಿಗಳು ಯಾವ ಪಟ್ಟಿಯ ಮೇಲೆ ಕಾರ್ಯನಿರ್ವಹಣೆ ಮಾಡುತ್ತಾರೆ ಅಂದರೆ ಕೇಂದ್ರ ಪಟ್ಟಿಯ ಮೇಲೆ ಕಾರ್ಯನಿರ್ವಹಣೆ ಮಾಡುತ್ತಾರೆ. ಹಾಗಾದರೆ ಪ್ರಸ್ತುತ ಕೇಂದ್ರ ಪಟ್ಟಿ ಎಷ್ಟು ವಿಷಯಗಳನ್ನು ಒಳಗೊಂಡಿದೆ ಅಂದರೆ 98 ವಿಷಯಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಭಾಗ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಹಾಗಾದರೆ ಶಾಸನೀಯ ಅಧಿಕಾರಗಳು ಯಾವ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ 246ನೇ ವಿಧಿಯ ಅನ್ವಯವಾಗಿ ವಿಭಜನೆ ಮಾಡಲಾಗಿದೆ. ಹಾಗಾದರೆ ಎಷ್ಟು ರೀತಿಗಳಲ್ಲಿ ವಿಭಜನೆ ಮಾಡಲಾಗಿದೆಪ್ಪ ಅಂದ್ರೆ 3 ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ. ಯಾವ ರೀತಿಯಪ್ಪ ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಹಾಗಾದರೆ ಕೇಂದ್ರ ಪಟ್ಟಿ ಪ್ರಸ್ತುತ ಎಷ್ಟು ವಿಷಯಗಳನ್ನು ಒಳಗೊಂಡೈತಿ? 98 ವಿಷಯಗಳು. ರಾಜ್ಯ ಪಟ್ಟಿ 59 ವಿಷಯಗಳು. ಸಮವರ್ತಿ ಪಟ್ಟಿ 52 ವಿಷಯಗಳನ್ನು ಒಳಗೊಂಡಿದೆ. ಸ್ನೇಹಿತರೆ, ಈ 98 ವಿಷಯಗಳ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸುವವರು ಯಾರಪ್ಪ ಅಂದ್ರೆ ಕೇಂದ್ರ ಸೇವೆಯ ಅಧಿಕಾರಿಗಳು. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕೇಂದ್ರ ಸೇವೆಗಳಲ್ಲಿ ದರ್ಜೆ ಅಂದ್ರೆ ಗ್ರೂಪ್ ಎ ಅಧಿಕಾರಿಗಳನ್ನು ನೋಡ್ಕೊಳ್ಬಹುದು. ನೆಕ್ಸ್ಟ್ ಗ್ರೂಪ್ ಬಿ ಅಧಿಕಾರಿಗಳನ್ನು ನೋಡ್ಕೊಳ್ಬಹುದು, ಗ್ರೂಪ್ ಸಿ ಅಧಿಕಾರಿಗಳನ್ನು ನೋಡ್ಕೊಳ್ಬಹುದು ಮತ್ತು ಗ್ರೂಪ್ ಡಿ ಅಧಿಕಾರಿಗಳನ್ನು ಸಹಿತ ನೋಡಿಕೊಳ್ಳಬಹುದು. ಈ ಕೇಂದ್ರ ಸೇವೆಗಳಲ್ಲಿ ಮೇಲಾಧಿಕಾರಿ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರ ಶ್ರೇಣಿ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈ ಕೇಂದ್ರ ಸೇವೆಗಳೇನಿದಾವಲ್ಲ, ಈ ಕೇಂದ್ರ ಸೇವೆಗಳಲ್ಲಿ ಅಧಿಕಾರ ಶ್ರೇಣಿ ಪದ್ಧತಿಗೆ ಮೇಲಾಧಿಕಾರಿಗಳನ್ನು ಕಾಣ್ಕೊಳ್ಬಹುದು ಮತ್ತು ಕೆಳ ಹಂತದ ಅಧಿಕಾರಿಗಳನ್ನು ಕಾಣ್ಕೊಳ್ಬಹುದು. ಇಲ್ಲೇನಪ್ಪ ಅಂದ್ರೆ ನಾವು ಗ್ರೂಪ್ ಎ ಅನ್ನುವಂಥ ಅಧಿಕಾರಿಗಳನ್ನು ನೋಡ್ಬೋದು, ಗ್ರೂಪ್ ಬಿ ಸಿ ಅನ್ನುವಂಥ ಅಧಿಕಾರಿಗಳನ್ನು ನೋಡ್ಬೋದು, ಗ್ರೂಪ್ ಡಿ ಅನ್ನುವಂಥ ಅಧಿಕಾರಿಗಳನ್ನು ನೋಡ್ಬೋದು. ಈ ಗ್ರೂಪ್ ಎ ಅನ್ನುವಂಥ ಅಧಿಕಾರಿಗಳು ಯಾವ ರೀತಿ ತಮ್ಮ ಆದೇಶಗಳನ್ನು ಹೊರಡಿಸ್ತಾರಲ್ಲ, ಆ ಆದೇಶಗಳನ್ನು ಪಾಲಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಈ ಕೆಳ ಹಂತದ ಅಧಿಕಾರಿಗಳಿಗೆ ಐತಿ. ನಾವು ಈ ಅಂದರೆ ಕೇಂದ್ರ ಸೇವೆಗಳಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಸೇವೆಗಳಲ್ಲಿ ಸಹಿತ ನಾವೇನು ನೋಡ್ಕೊಳ್ಬಹುದು, ಅಧಿಕಾರ ಶ್ರೇಣಿ ಪದ್ಧತಿ ವ್ಯವಸ್ಥೆಗಳನ್ನು ಸಹಿತ ಕಂಡುಕೊಳ್ಬಹುದು. ಉದಾಹರಣೆಯಾಗಿ ನಾವು ನೋಡುವುದಾದರೆ ಕೇಂದ್ರ ಸೇವೆಗಳಿಗೆ ಉದಾಹರಣೆಯಾಗಿ ನೋಡುವುದಾದರೆ ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ವಿದೇಶಾಂಗ ಸೇವೆ ಏನೈತಲ್ಲ ಇದು ಕೇಂದ್ರ ಸೇವೆಗೆ ಉದಾಹರಣೆ. ನೆಕ್ಸ್ಟ್ ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆಗಳು,
ಭಾರತೀಯ ವಿದೇಶಾಂಗ ಸೇವೆಗಳಾಗಿರಬಹುದು, ಭಾರತೀಯ ಲೆಕ್ಕ ಪರಿಶೋಧನೆ ಸೇವೆಗಳಾಗಿರಬಹುದು ಮತ್ತು ಭಾರತೀಯ ಕಂದಾಯ ಸೇವೆಗಳಾಗಿರಬಹುದು, ಭಾರತೀಯ ರೈಲ್ವೆ ಸೇವೆಗಳಾಗಿರಬಹುದು. ಕೇಂದ್ರ ಸೇವೆಗಳಿಗೆ ಉದಾಹರಣೆ ಅಥವಾ ಕೇಂದ್ರ ಸೇವೆಗಳು ಯಾವುವಂತ ಪ್ರಶ್ನೆ ಮಾಡಿದರೆ ಇದು ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಅಖಿಲ ಭಾರತ ಸೇವೆಗಳಂದ್ರೆ ಯಾವುವಪ್ಪ ಅಂದರೆ IAS ಮತ್ತು IPS, ನೆಕ್ಸ್ಟ್ ಏನಪ್ಪ ಅಂದರೆ IFS ಅಂತ ಹೇಳಬಹುದು. ಇನ್ನು ಕೇಂದ್ರ ಸೇವೆಗಳು ಯಾವುವಂತ ಪ್ರಶ್ನೆ ಮಾಡಿದರೆ ನೀವೇನು ಹೇಳಬೇಕಪ್ಪ ಅಂದರೆ ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳೇನಿದಾವಲ್ಲ ಇವುಗಳು ಕೇಂದ್ರ ಸೇವೆಗಳಿಗೆ ಉದಾಹರಣೆಯಾಗಿವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಭಾರತೀಯ ಮಾಹಿತಿ ಸೇವೆಗಳೇನೈತಲ್ಲ ಇದು ಸಹಿತ ಕೇಂದ್ರ ಸೇವೆಗಳು. ಇನ್ನು ಭಾರತೀಯ ಅಂಚೆ ಸೇವೆಗಳೇನದಲ್ಲ ಇದು ಸಹಿತ ಕೇಂದ್ರ ಸೇವೆಗೆ ಉದಾಹರಣೆಗಳು. ನೆಕ್ಸ್ಟ್ ಏನಪ್ಪ ಅಂದರೆ ಭಾರತೀಯ ರಕ್ಷಣಾ ಸೇವೆಗಳೇನಿದಾವಲ್ಲ ಇದು ಸಹಿತ ಕೇಂದ್ರ ಸೇವೆಗಳು. ನೆಕ್ಸ್ಟ್ ಭಾರತೀಯ ಆರ್ಥಿಕ ಸೇವೆಗಳೇನಿದಾವಲ್ಲ ಇವೆಲ್ಲವೂ ಕೇಂದ್ರ ಸೇವೆಗೆ ಉದಾಹರಣೆಗಳು. ಅಖಿಲ ಭಾರತ ಕೇಳಿದ್ರೆ IAS, IPS, IFS. ಇನ್ನು ಕೇಂದ್ರ ಸೇವೆಗಳು ಯಾವುವು ಅಂತ 2 ಅಂಕಕ್ಕೆ ಕೇಳಿದ್ರೆ ಭಾರತೀಯ ವಿದೇಶಾಂಗ ಸೇವೆಗಳು, ಭಾರತೀಯ ಮಾಹಿತಿ ಸೇವೆಗಳು, ಭಾರತೀಯ ಅಂಚೆ ಸೇವೆಗಳು, ಭಾರತೀಯ ರಕ್ಷಣಾ ಸೇವೆಗಳು, ಭಾರತೀಯ ಆರ್ಥಿಕ ಸೇವೆಗಳು, ಭಾರತೀಯ ರೈಲ್ವೆ ಸೇವೆಗಳು, ಭಾರತೀಯ ಲೆಕ್ಕ ಪರಿಶೋಧನಾ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು ಇವುಗಳೇನದವಲ್ಲ ಇವು ಕೇಂದ್ರ ಸೇವೆಗಳಾಗಿವೆ. ಯಾವ ಸೇವೆಗಳಾಗಿವೆ? ಕೇಂದ್ರ ಸೇವೆಗಳಾಗಿವೆ. ಕೇಂದ್ರ ಸೇವೆ ಅಧಿಕಾರಿಗಳನ್ನು ನೇಮಕ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಯಾವ ಸರ್ಕಾರ? ಕೇಂದ್ರ ಸರ್ಕಾರ. ಇವರು ಯಾರ ನಿಯಂತ್ರಣ ಅಂದರೆ ಕೇಂದ್ರ ಸೇವೆಯ ಅಧಿಕಾರಿಗಳು ಯಾರ ನಿಯಂತ್ರಣಕ್ಕೆ ಒಳಪಡ್ತಾರ? ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತಾರ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕೇಂದ್ರ ಸೇವೆಯ ಅಧಿಕಾರಿಗಳು ಯಾವ ಪಟ್ಟಿಯ ಮೇಲೆ ಕಾರ್ಯನಿರ್ವಹಣೆ ಮಾಡ್ಕೊಳ್ಬಹುದು? ಕೇಂದ್ರ ಪಟ್ಟಿಯ ಮೇಲೆ ಕಾರ್ಯನಿರ್ವಹಣೆ ಮಾಡ್ಕೊಳ್ಬಹುದು. ಹಾಗಾದರೆ ಕೇಂದ್ರ ಪಟ್ಟಿ ಎಷ್ಟದ? ಪ್ರಸ್ತುತ 98 ವಿಷಯಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಕೇಂದ್ರ ಸೇವೆಗಳಲ್ಲಿ ಗ್ರೂಪ್ A ಅಧಿಕಾರಿಗಳು, ಗ್ರೂಪ್ B ಅಧಿಕಾರಿಗಳು, ಗ್ರೂಪ್ C ಅಧಿಕಾರಿಗಳು, ಗ್ರೂಪ್ D ಅಧಿಕಾರಿಗಳು ಈ ರೀತಿ ಏನಪ್ಪ ಅಂದ್ರೆ ಅಧಿಕಾರ ಶ್ರೇಣಿ ಪದ್ಧತಿಗಳನ್ನು ಕಾಣಿಕೊಳ್ಳಲಾಗುವುದು. ಆತ್ಮೀಯ ಸ್ನೇಹಿತರೆ, ನಾನು ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮಗೆ ಏನಾದರೂ ವಿಷಯಗಳಲ್ಲಿ ಗೊಂದಲ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಏನಪ್ಪ ಅಂದ್ರೆ ನೀವು ಕಮೆಂಟ್ ಹಾಕಿರಿ, ಅದಕ್ಕೆ ನಾನು ಉತ್ತರಿಸುವಂಥ ಪ್ರಯತ್ನಗಳನ್ನು ಮಾಡುತ್ತೇನೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.